ಇದೇ ರೀತಿ ರಾಜ್ಯದಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ನಿಯಂತ್ರಣ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಿನ್ನೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಅದನ್ನು ಕೂಡ ಸ್ವಾಗತ ಮಾಡ್ತೇವೆ. ಅದು ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆ ರಾಜ್ಯದಲ್ಲಿ ಆಗೋದ್ರ ಮೂಲಕ ಈ ದೇಶಕ್ಕೆ ಕರ್ನಾಟಕ ಒಂದು ಸಂದೇಶವನ್ನು ನೀಡಬೇಕು ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಸಭಾಧ್ಯಕ್ಷರೇ, ಮೊನ್ನೆ ರಾತ್ರಿ 2 ತಿಂಗಳ ಹಿಂದೆ ನಮ್ಮ ಕ್ಷೇತ್ರ ನ್ಯಾಮತಿ ತಾಲೂಕಿನಲ್ಲಿ 28 ಕೋಟಿ ರೂಪಾಯಿದು ದರೋಡೆಯಾಗಿತ್ತು. ಬ್ಯಾಂಕು ಬಂಗಾರ ಮತ್ತು ಹಣ 2 ತಿಂಗಳ ಪೊಲೀಸರ ಪ್ರಯತ್ನ ಮಾಡಿ ಮೊನ್ನೆ ರಾತ್ರಿ ಹಿಡ್ಕೊಂಬಂದಾಗ ಆ ಪೊಲೀಸ್ನ ಮೇಲೆ ಮುಚ್ಚಿದಾಗ ಗುಂಡಿಂದ ಹೊಡೆದ್ಬಿಟ್ಟು ಅವರು ಈಗ ಅರೆಸ್ಟ್ ಮಾಡಿಬಿಟ್ಟು 7 ಜನ ಕಂಡುಹಿಡಿದ್ದಾರೆ. ಅದಕ್ಕೋಸ್ಕರ ಇಲಾಖೆಗೆ ಮತ್ತು ನಮ್ಮ ಸಿಬ್ಬಂದಿಗೆ ತಮ್ಮ ಮೂಲಕ ಅಭಿನಂದನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸು ದಕ್ಷ ಪೊಲೀಸ್ ಅದಕ್ಕೆ ಒಂದು ಹೆಗ್ಗಳಿಕೆ ಮತ್ತು ಪ್ರಶಂಸನೀಯ ಕೂಡ. ಯಾಕಂದ್ರೆ ಇವತ್ತು ಮಂಗಳೂರು ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ತಮ್ಮ ಜೀವದ ಹಂಗನ್ನು ತೊರೆದು, ಯಾಕಂದ್ರೆ ಡ್ರಗ್ ಮಾಫಿಯಾ ಅಂದ್ರೆ ಅವ್ರಿಗೆ ಬಹಳ ಇಂಪ್ರೆಸ್ ಇರ್ತದೆ. ಹಾಗಾಗಿ ಅಂತವರನ್ನ ಇವತ್ತು ಹಿಡಿದಿದ್ದಾರೆ. ಇಡೀ ಜಾಲ ಇವತ್ತು ಕರ್ನಾಟಕ ರಾಜ್ಯದಂತ ಕೂಡ ಇದೆ, ಚರ್ಚೆ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಓಕೆ, ಸಾಕು, ಈಗ ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ಲೈನ್ ಅಲ್ಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳ ಸಲಹೆಯನ್ನೆಲ್ಲ ತೆಗೆದುಕೊಂಡು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದ್ದಾರೆ, ನಮಗೆ ಈ ಡ್ರಗ್ಸ್ ಬಗ್ಗೆ ಝೀರೋ ಟಾಲರೆನ್ಸ್, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇದನ್ನು ಟಾಲರೇಟ್ ಮಾಡೋದಿಲ್ಲ, ಇದರ ಬಗ್ಗೆ ಒಂದು ಯುದ್ಧವನ್ನೇ ಸಾರ್ತೇವೆ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ. ಅದರ ಪ್ರಕಾರ ಇಲಾಖೆಯಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ಹಾಗಾಗಿ ಮಾನ್ಯ ಸದಸ್ಯರುಗಳ ಸಲಹೆಯನ್ನು ತಗೊಂಡು ಇನ್ನಷ್ಟು ತೀವ್ರವಾಗಿ ಡ್ರಗ್ಸ್ ಬಗ್ಗೆ ಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ತಗೊಳ್ತೇವೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಗೃಹ ಸಚಿವರು ಉಲ್ಲೇಖ ಮಾಡಿರೋ ಹಾಗೆ ನಿನ್ನೆ ದಿನ ಮಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆಯಿಂದ ಸುಮಾರು 75 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಡ್ರಗ್ಸ್ ಸೀಸ್ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಅಧಿಕಾರಿಗಳು ಅಭಿನಂದನಾರ್ಹರು. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ವಿಚಾರ ಈ ಸಂದರ್ಭ ನಾನು ಮಾನ್ಯ ತಮ್ಮ ಮುಖೇನ ಗೃಹ ಸಚಿವರ ಗಮನಕ್ಕೆ ತರ್ತಕ್ಕಂಥದ್ದು, ಇವತ್ತು ರಾಜ್ಯದಲ್ಲೇ ತಾಲೂಕು ಮಟ್ಟಕ್ಕೂ ಕೂಡ ಡ್ರಗ್ ಜಾಲ ಹರಡಿರ್ತಕ್ಕಂಥದ್ದು. ಹಾಗಾಗಿ ನಾನು ಏನು ಡ್ರಗ್ಗಳು ಸೀಸ್ ಆಗ್ತದೆ ಅದು ಮತ್ತೆ ಆ ಪೊಲೀಸ್ ವ್ಯವಸ್ಥೆನಲ್ಲಿ ಮರು ಮಾರಾಟ ಆಗ್ತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ. ಸೊ ಎಷ್ಟು ಸೀಸ್ ಆಗಿದೆ ಅನ್ನೋದು ಎಷ್ಟು ಮುಖ್ಯನೋ, ಆ ಸೀಸ್ ಆಗಿರ್ತಕ್ಕಂಥ ಡ್ರಗ್ಸ್ ಏನಿದೆ ಅದು ಏನಾಗ್ತದೆ, ಅದನ್ನ ನಾಶ ಮಾಡ್ತಾರ, ಅದನ್ನು ಕೂಡ ಗಮನಿಸಬೇಕು ಅಂತೇಳಿ ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೂಲಕ ನಾನು ಗಮನ ತರಕ್ಕೆ ಇಚ್ಛಪಡ್ತೇನೆ. ಈಗ ನಾನು ಕೂಡ ಚರ್ಚೆ ಮಾಡಿ ಎಲ್ಲ ಚರ್ಚೆ ಮಾಡಿದ್ದಾರೆ. ಶಾಸಕರು ಅರ್ಥ ಮಾಡಿ ಸಂಬಂಧಪಟ್ಟಾಗೆ ಎಲ್ಲ ಇದೇ ಸಂಬಂಧ ಚರ್ಚೆ ಮಾಡ್ಲಿಕ್ಕೆ ಆಗ್ತದೆ. ಮುಗಿಸ್ಬಿಡ್ತಾ ಇದ್ದೆ. ಮಂಗಳೂರ ಡ್ರಗ್ ಮಾಫಿಯಾನ ನಮ್ಮ ಪೊಲೀಸ್ನವರು ಯಶಸ್ವಿಯಾಗಿ ನನ್ನ ಕಾರ್ಯಾಚರಣೆ ಮಾಡಿದ್ದಾರೆ. ಅಧ್ಯಕ್ಷ, ನನ್ನ ಕ್ಷೇತ್ರದಲ್ಲಿ 3 ಯೂನಿವರ್ಸಿಟಿ ಇದೆ. ಕ್ರೈಸ್ಟ್ ಯೂನಿವರ್ಸಿಟಿ, ಯೂನಿವರ್ಸಿಟಿ ಅಂತ. ಅಲ್ಲಿ ದೇಶದ ಮೂಲೆ ಮೂಲೆಯಿಂದ ಬಂದು ಯುವಕರಿದ್ದಾರೆ. ಚರ್ಚೆ ಮಾಡಿ ಈಗ ಅದನ್ನ ಚರ್ಚೆ ಬೇಡ, ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಸಪರೇಟ್ ಸಮಾವೇಶ ಕೊಡ್ತೇವೆ ಚರ್ಚೆ ಮಾಡ್ಲಿಕ್ಕೆ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕೆ ಈಗ ಜಿಲ್ಲೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅಧ್ಯಕ್ಷ, ಈಗ ಚರ್ಚೆ ಬೇಡ, ಮತ್ತೆ ಹೇಳ್ತಿರಲ್ಲ, ಈಗ ಚರ್ಚೆ ಬೇಡ, ನಿಮ್ಗೆ ಚರ್ಚೆಗೆ ಸಮಯಾವಕಾಶ ಕೊಡು, ಆಗ ನೀವು ಚರ್ಚೆ ಮಾಡಿ. ಅನುಕೂಲ ಆಗ್ತದೆ. ಆಯ್ತು, ಎಲ್ಲರಿಗೂ ಗೊತ್ತಿದೆ ವಿಚಾರವನ್ನು. ಸ್ವಲ್ಪ ಕೂತ್ಕೊಳ್ಳಿ, ನೀವೇ ಮಾತಾಡ್ತೀವಿ. ಆಯ್ತು, ನಾನೇ ಮಾತಾಡ್ಬೇಕಲ್ಲ, ಮತ್ತೆ ನೀವು ಮಾತಾಡುದ? ನಾನು ಹೇಳ ಆಯ್ತು, ಈಗ ಚರ್ಚೆ ಬೇಡ ಅಂತ ಹೇಳಿ ನೀವು ಚರ್ಚೆ ಮಾಡ್ತೀರಿ. ಅದನ್ನ ನೋಡಿ, ಚರ್ಚೆ ಮಾಡಿ. ನೀವೀಗ ಅಭಿನಂದನೆ ಸಲ್ಲಿಸಿದ್ದೀರಿ, ಮುಂದೆ ಏನ್ ಬೇಕಾದಲ್ಲ ರೈಟಿಂಗ್ ಅಲ್ಲಿ ಕೊಡಿ. ಅರ್ಧ ಗಂಟೆ ಚರ್ಚೆ ನಾವು ಇಟ್ಟಿದ್ದೇವೆ, ಅರ್ಧ ಗಂಟೆ ಚರ್ಚೆ ಇಟ್ಟಿದ್ದೇವೆ, ಅರ್ಧ ಗಂಟೆ ಚರ್ಚೆ ಮಾತೇ ಮಾಡಿ. ನೀವು ಚರ್ಚೆ ಮಾಡ್ಲಿಕ್ಕೆ ಯಾರು ಮಾತಾಡುದಿಲ್ಲ, ಈಗ ಒಮ್ಮೆ ಮಾತಾಡ್ತೀರಿ. ಈಗ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ, ಬಹುಶಃ ಇವತ್ತು ಸರ್ಕಾರದ ಪೊಲೀಸ್ ಇಲಾಖೆಯವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಆ ಒಂದು ಡ್ರಗ್ ಮಾಫಿಯನ್ನು ಭೇದಿಸಿ, ಅದು ಕೂಡ ನಾನು ಮಂಗಳೂರಿನ ಪೊಲೀಸ್ನ ಎಲ್ಲ ಅಧಿಕಾರಿ ಮತ್ತು ಆ ಸಿಬ್ಬಂದಿ ವರ್ಗದನ್ನು ಕೂಡ ತಳಮಟ್ಟದ ಕೆಲಸ ಮಾಡಿದ್ದಾರೆ. ಎಲ್ಲ ಅಭಿನಂದಿಸ್ತೇನೆ. ಯಾಕೆ ಮಂಗಳೂರಿನಿಂದ ಬಂದ ಒಂದು ದಿವಸದಾದಂತಲ್ಲ, ಹಲವಾರು ಸಮಯ ಅತ್ಯಂತ ತಾಳ್ಮೆಯಿಂದ ಮತ್ತು ಅತ್ಯಂತ ಬದ್ಧತೆಯಿಂದ. ಯಾಕೆ ಫಸ್ಟ್ ಅದು 15 ಗ್ರಾಮಿಂದ ಪ್ರಾರಂಭ ಆಗಿ 6.5 kg ಪ್ರಾರಂಭ ಆಗಿ 3ನೇ ಹಂತದಲ್ಲಿ ಇವತ್ತು
ಆ ಮೂಲ ಎಲ್ಲಿದೆ ಅಂತ ಹಿಡಿದಿಟ್ಟಿದ್ದಾರೆ. ಅದಕ್ಕಾಗಿ ಎಂದು ಮಂಗಳೂರು ಕಡೆ ಜಾಸ್ತಿ ಬಹುಶಃ ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಈಗ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಇವತ್ತು ಸ್ಪ್ಲಿಟ್ ಆಗ್ತದೆ ಅಂತ ಹೇಳಿ ನಾನು ಬಹುಶಃ ನಿಮ್ಮೆಲ್ಲ ಅಭಿನಂದಿಸಿಕೊಂಡು ಮತ್ತು ಆ ಪೊಲೀಸ್ನ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಅಭಿನಂದಿಸಿಕೊಂಡು ನಾನು ಬಹುಶಃ ಇದು ಎಲ್ಲಿಂದ ಈಗ ಡೆಲ್ಲಿಯಿಂದ ಇದು ಬರಬೇಕಾದ್ರೆ ಅಲ್ಲೇ ಏರ್ಪೋರ್ಟ್ನಲ್ಲಿ ಇದು ಒಲ ಸಂಚು ನಡೆಸಿಕೊಂಡೇ ಒಲೊಪ್ಪಂದ ಮಾಡಿಕೊಂಡೇ ನಿಗದಿತವಾಗಿ ನಡೀತದೆ. ಮತ್ತು ಇಲ್ಲಿ ಬಂದು ಇಲ್ಲಿ ಯಾರ್ಯಾರು ಅದು ಪೆಡ್ಲರ್ ಇದ್ದಾರೆ ಸೊ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ ಎಂಡ್ ತನಕ ಈ ಕೇಸನ್ನು ಹಿಡ್ಕೊಂಡು ಹೋಗಿ ಒಂದು ಅಂತಿಮ ತಾರ್ಕಿಕ ಅಂತ ತಂದರೆ ಇನ್ನು ಪೆಡಲ್ ಮಾಡೋರಿಗೆ ಕೂಡ ಸ್ವಲ್ಪ ಹೆದರಿಕೆ ಆಗ್ತದೆ. ಬಹುತೇಕದಲ್ಲಿ ಇದನ್ನು ನಮಗೆ ನಿಭಾಯಿಸಲಿಕ್ಕೆ ಸಾಧ್ಯವಾಗುವಂಥ ಕೆಲಸ ಮಾಡಿಕೊಂಡು ಬಹುಶಃ ನಿನ್ನ ತಾನೇ ಆ ಝೀರೋ ಟಾಲರೆನ್ಸ್ ಬಗ್ಗೆ ತಾವು ಹೇಳಿದ್ದೀರಾ. ಇದಕ್ಕೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇಡೀ ಸದನ ಸಹಕಾರ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸಿ ಮಾನ್ಯ ಮುಖ್ಯಮಂತ್ರಿಗೆ ಉತ್ತರವನ್ನು ಕೊಡಬೇಕು. ರಾಜ್ಯಪಾಲರ ಭಾಷಣ ಸಂಬಂಧ ಉತ್ತರ ಕೂತ್ಕೊಂಡಿಗೋಡಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿ ವರ್ಷದಂತೆ ಸಂಪ್ರದಾಯದಂತೆ ಈ ಹೊಸ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ರಾಜ್ಯಪಾಲರು ಎರಡೂ ಸದನಗಳನ್ನು ಉದ್ದೇಶಿಸಿ ಅಂದರೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕವಾಗಿ ಹೊಸ ವರ್ಷ ಪ್ರಾರಂಭ ಆದಮೇಲೆ ಮೊದಲನೇ ಅಧಿವೇಶನ ಪ್ರಾರಂಭ ಆದಾಗ ರಾಜ್ಯಪಾಲರು ಎರಡೂ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಈ ತಿಂಗಳು 3ನೇ ತಾರೀಕು ಅವರು ಭಾಷಣವನ್ನು ಮಾಡಿದ್ದಾರೆ. ಆ ಭಾಷಣದ ಮೇಲೆ ಸದನ ವಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಅವರಿಗೆ. ಈ ವಂದನಾ ನಿರ್ಣಯವನ್ನು ಹಿರಿಯ ಸದಸ್ಯರಾದಂಥ ಮಾಜಿ ಮಂತ್ರಿಗಳು ಆದಂಥ ಟಿ.ಬಿ. ಜಯಚಂದ್ರ ಅವರು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನು ಸೂಚಿಸಿದ್ದಾರೆ. ಅದನ್ನು ಅನುಮೋದಿಸಿ ನೂತನ ಸದಸ್ಯರಾದಂಥ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡಿ ಭಾಷಣ ಮಾಡಿದ್ದಾರೆ. ಈ ವಂದನಾ ನಿರ್ಣಯದ ಮೇಲೆ ಸುಮಾರು 14 ಜನರು ಮಾನ್ಯ ಸದಸ್ಯರು ಮಾತನಾಡಿದ್ದಾರೆ. 14 ಜನ ಕಾಂಗ್ರೆಸ್ನವರು, 7 ಜನ ಮಾನ್ಯ ಸದಸ್ಯರು, ಬಿಜೆಪಿಯವರು 5 ಜನ ಮಾನ್ಯ ಸದಸ್ಯರು, ಜೆಡಿಎಸ್ನವರು 2 ಮಾತನಾಡಿದ್ದಾರೆ. ಸುಮಾರು 8 ಗಂಟೆ 2 ನಿಮಿಷ ಮಾತನಾಡಿದ್ದಾರೆ ಎಲ್ಲರೂ ಸೇರಿ. ಇನ್ನೂ ಹೆಚ್ಚು ಜನ ಮಾತಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಡೋನು. ಯಾಕಂದರೆ ವರ್ಷಕ್ಕೊಮ್ಮೆ ಮಾತ್ರ ರಾಜ್ಯಪಾಲರ ಭಾಷಣ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣ ಅಂತಂದ್ರೆ ಸರ್ಕಾರದ ಸಾಧನೆಗಳು ಕಳೆದ ವರ್ಷ ಅಂದರೆ ಈ ವರ್ಷ ಏನು ಮಾಡಿದ್ದೀವಿ ಮತ್ತು ನಮ್ಮ ಗುರಿಗಳೇನು, ಮುಂದಿನ ದಿನಗಳಲ್ಲಿ ನಮ್ಮ ಗುರಿಗಳೇನು ಅಂತಕ್ಕಂಥದ್ದನ್ನು
ಸದನದ ಮುಂದೆ ಇಡ್ತಕ್ಕಂಥ ಭಾಷಣ. ನಾನು ಈ ವಂದನಾ ನಿರ್ಣಯದ ಮೇಲೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾನ್ಯ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲವರು ಟೀಕೆ ಮಾಡಿದ್ದಾರೆ, ಅವಾಸ್ತವಿಕವಾಗಿ ಮಾತನಾಡಿದ್ದಾರೆ. ಕೆಲವರು ಸಮರ್ಥನೆ ಮಾಡಿ ಮಾತಾಡಿದ್ದಾರೆ. ಕೆಲವರು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧ ಮಾಡಿದ್ದಾರೆ. ಅವರ ಎಲ್ಲರ ಸಲಹೆ ಸೂಚನೆಗಳನ್ನು ಸರ್ಕಾರ ಸ್ವಾಗತ ಮಾಡಿ ನಾನು ಮಾನ್ಯ ಸದಸ್ಯರು ಏನು ಮಾತನಾಡ್ತಿದ್ದಾರೆ, ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನು ಸದನಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ಮತ್ತೆ ಎಲ್ಲ ಮಾನ್ಯ ಸದಸ್ಯರಿಗೆ ಈ ವಂದನಾ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ತೇನೆ. ಯಾರ್ಯಾರು ಭಾಗವಹಿಸಿದ್ರು ಅವ್ರ ಹೆಸರುಗಳನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ವಿರೋಧ ಪಕ್ಷದ ನಾಯಕರಾದಿಯಾಗಿ 14 ಜನ ಕಾಂಗ್ರೆಸ್ಸು, ಬಿಜೆಪಿ, ಜೆಡಿಎಸ್ನಿಂದ ಭಾಗವಹಿಸಿದ್ದಾರೆ. ಇವತ್ತು ನಾನು ಬಹಳ ವಿಳಂಬ ಆಯಿತು. ಎರಡೂ ಸದನಗಳನ್ನು ಒಟ್ಟಿಗೆ ಕರೆದದರಿಂದ ಜೊತೆಗೆ ರಾಜ್ಯಪಾಲರ ಭಾಷಣ ಮತ್ತೆ ಬಜೆಟ್ ಸೆಷನ್ ಎರಡೂ ಒಟ್ಟಿಗೆ ಮಾಡೋದರಿಂದ ಸ್ವಲ್ಪ ವಿಳಂಬ ಆಯಿತು. ನನಗೆ ಕಾಲಿನ ನೋವು ಇದ್ದುದರಿಂದ ತಕ್ಷಣ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಮತ್ತೆ ಸದನ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಸದನದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯಪಾಲರು ಸುಮಾರು 1 ಗಂಟೆಗೂ ಮೀರಿ ಸುದೀರ್ಘ ಅವಧಿಯ ಭಾಷಣವನ್ನು ಮಾಡಿ ಸರ್ಕಾರದ ಸಾಧನೆಗಳನ್ನು ಓದಿ ಹೇಳಿದ್ದಾರೆ. ಕೆಲವು ಮಾನ್ಯ ಸದಸ್ಯರುಗಳು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧವನ್ನು ಮಾಡಿದ್ದಾರೆ. ಆದರೆ ವಾಸ್ತವಾಂಶ ಸದನಕ್ಕೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಈ ವಾಸ್ತವಾಂಶಗಳನ್ನು ಇಡೀ ಸದನದ ಮಾನ್ಯ ಸದಸ್ಯರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ನಮ್ಮ ಸರ್ಕಾರ ಮೇ 20, 2023ರಲ್ಲಿ ಅಧಿಕಾರಕ್ಕೆ ಬಂತು.
ಜನರ ಆಶೀರ್ವಾದದಿಂದ